ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಮೊದಲನೇ ವಿಡಿಯೋ 13ನೇ ಸೀಸನ್ದು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಈ ಪ್ರೋಮೋ ಯಾವ ಥರದ ಒಂದು ಸೌಂಡ್ ಮಾಡ್ತಾ ಇದೆ ಅಂತಂದರೆ, ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶಕ್ಕಾಗಿ ಮಹಾಯುದ್ಧ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಶರಡಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರ್ಕೊಂಡ್ ಬಂದಿದ್ದಾರೆ. ಸಾಗೋ ದಾರಿ ಲೀಥರ್ ತಗಣಿ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕಾ? ಸೆಲೆಕ್ಷನ್ ಬ್ರೂಟಲ್. ವಿಲ್ ಪವರ್ ಇಲ್ಲ ಅಂತ ಆಯ್ತಲ್ಲ. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಅಲ್ಲಿ ನೋಡೋಕ್ಕೆ ಒಂಥರ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಇದೆ. ನೋಡ್ತಾ ಇರೋರಂತೂ ಸಿಕ್ಕಾಬಟ್ಟೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಯಾರ ಬಗ್ಗೆ ಏನಾಗ್ತಿದೆ, ಇವತ್ತು ಬಂದಿರೋ ಪ್ರೋಮೋ ಆದರೂ ಏನು, ಅದ್ರ ಬಗ್ಗೆ ತಿಳಿಯೋಣ. 16ನೇ ತಾರೀಕು ಅಂದರೆ ಆಗಸ್ಟ್ 15 ಆದಮೇಲೆ, ಸ್ವತಂತ್ರ ದಿನಾಚರಣೆ ಆದ ಬೆಳಿಗ್ಗೆಗೆ 16ನೇ ತಾರೀಕು ಕನ್ನಡದಲ್ಲಿ ಬಿಗ್ ಬಾಸ್ ಪ್ರಾರಂಭ ಆಗ್ತಾ ಇದೆ. ಅದು ಯಾವುದು ಅಂದರೆ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಅಂತಂದರೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಲ್ಲ. ಅಗ್ನಿ ಪರೀಕ್ಷೆ ಅಂದರೆ ಸಾಮಾನ್ಯ ಜನಗಳು ಏನಿದ್ರೋ ಅವ್ರನ್ನ ಇವರು ಆಲ್ರೆಡಿ ಲಕ್ಷಾಂತರ ಜನಗಳು ಆಲ್ರೆಡಿ ಹಾಕಿರ್ತಾರೆ ಅಪ್ಲಿಕೇಶನ್. ಅದರಲ್ಲಿ 60 ಜನವನ್ನು ಆಯ್ಕೆ ಮಾಡಿದ್ದಾರೆ. ಆ 60 ಜನದಲ್ಲಿ ಒಂದು 3 ಜನ 4 ಜನ 5 ಜನ ತಗೋತಾರೋ ಗೊತ್ತಿಲ್ಲ. ಅದನ್ನೇ ಮಿನಿಮಮ್ ಅಂತಂದರೆ ಅರ್ಧ ತಿಂಗಳು, ಒಂದು 14ರಿಂದ 15 ದಿನ, 15 ತಿಂಗಳು ಪೂರ್ತಿ ಓಡಿಸ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಸೆಪ್ಟೆಂಬರ್ಗೆ ಹೇಗೆ ಬಿಗ್ ಬಾಸ್ ಪ್ರಾರಂಭ ಆಗ್ತಿತ್ತೋ ಅದೇ ರೀತಿ ಪ್ರಾರಂಭ ಆಗುತ್ತೆ ಅನಿಸುತ್ತೆ. ಆದರೆ ಈ 60 ಜನದಲ್ಲಿ 60 ಜನ ತಗೊಳಕ್ಕಾಗಲ್ಲ. ಅದರಲ್ಲಿ ತಗೊಳ್ಳೋದೇ ಒಂದು 15ರಿಂದ 16 18 ಜನ ತಗೋತಾರೆ. ಆದರೆ ಸಾಮಾನ್ಯ ಜನಗಳಿಗೆ ಇಲ್ಲೊಂದು ಆಡಿಷನ್ ಮಾಡಿ ತಗೊಂಡಿದ್ದಾರೆ. ಮತ್ತು ಈಗೊಂದು ಶೋ ಥರ ಮಾಡಿ ಅದರ 4 ಜನ ಗೆಸ್ಟ್ಗಳನ್ನ ಇಟ್ಟಿದ್ದಾರೆ. ಈಗ ಆಲ್ರೆಡಿ ತೋರಿಸಿದ್ದಾರೆ. ಒಂದು ವಿನಯ್ ಅವರು, ಮತ್ತು ಶ್ರುತಿ ಮೇಡಮ್ ಅವರು, ಮತ್ತು ಚಂದನ್ ಶೆಟ್ಟಿ ಅವರು, ಮತ್ತು ನಮ್ಮ ಸಂಗೀತ, ಅವರು 4 ಜನ ಒಂದು ಗೆಸ್ಟ್ಗಳ ಕೂರಿಸಿ ಅದರಲ್ಲಿ ಬಂದಿರೋರಲ್ಲಿ 60 ಜನವನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಏನು ಟ್ವಿಸ್ಟ್ ಬಂದಿದೆ ಅಂತಂದರೆ, ಕರ್ನಾಟಕದಲ್ಲಿ ಎಷ್ಟು ಟ್ರೆಂಡ್ ಆಗಿದೆ ಅಂತಂದರೆ, ಯಾವ ಥರ ಅಂದರೆ ಎಲ್ಲ ನೆಗೆಟಿವ್. ಎಷ್ಟು ಜನ ಈ ಹುಡುಗನ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡೋರು ಅಂದರೆ ಲೆಕ್ಕನೇ ಇಲ್ಲ. ಯಾರು ಅಂದರೆ ಅಮ್ಮುಕು ಡುಮುಕು ಅಂತೇಳಿ, ಅವ್ನ ನಿಜವಾದ ಹೆಸರು ಏನೋ ಎತ್ತ, ಅವ್ನು ಯಾರೋ ಎಲ್ಲಿ ಅವನು ಅಂತಲೇ ಗೊತ್ತಿಲ್ಲ. ಆದರೆ ಅವನ ಬಗ್ಗೆ ಒಸಿ ನೆಗೆಟಿವ್ ಮಾಡಿಲ್ಲ. ಈಗ ಆಲ್ರೆಡಿ ಕಳೆದ ಒಂದು ತಿಂಗಳಿಂದ ಯಾವುದೋ ಒಂದು ಹುಡುಗಿನ ಹತ್ರ ನಂಬರ್ ಕೇಳಿದ್ರು, ಯಾವುದೋ ಪಬ್ ಓಪನ್ಗೆ ಹೋಗೋದಾಗ ಅಂತ ಏನೋ ಒಂದು ಇಶ್ಯೂಸ್ಗಳಾಗಿತ್ತು. ಆದರೆ ಆತ ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿದಾಗಲೂ ಕೂಡ ಪಾಪ ಅವ್ನು ಏನೇ ಮಾತಾಡೋಕೆ ಹೋದ್ರು ಎಲ್ಲ ನೆಗೆಟಿವ್ ಬೇಜಾನ್ ಮಾಡಾಕ್ಬಿಟ್ಟಿದ್ರು. ಹಂಗಾಗಿ ಆ ಥರ ಇದ್ದರು. ಆದರೆ ಇಂಥ ಒಂದು ಅಮ್ಮುಕು ಡುಮುಕು ಇವತ್ತು ಬಿಗ್ ಬಾಸ್ 60 ಜನದಲ್ಲಿ ಇವನು ಒಬ್ಬ ಇದ್ದಾನೆ. ಅಯ್ಯಪ್ಪ, ನಮಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಏನ್ರಿ ಇದು, ಎಂತೆಂಥವ್ರನ್ನ ಆಯ್ಕೆ ಮಾಡಿದ್ದಾರೆ, ಸಾಮಾನ್ಯ ಜನಗಳಿಗೆ ಅವಕಾಶ ಕೊಡ್ತಾರೆ ಅನ್ಕೊಂಡಿದ್ವಿ. ಆದರೆ ಈ ಥರ ಕೊಟ್ಬಿಟ್ಟಿದ್ದಾರೆ ಅಂತ ಜನಕ್ಕೆಲ್ಲ ದಿಗಿಲು ಬಂದಂಗೆ ಆಗ್ಬಿಟ್ಟದೆ. ಅದು ಏನಂದರೆ, ಆದರೆ ಅವನ ಬಗ್ಗೆನೇ, ಅಮ್ಮುಕು ಡುಮುಕು ಬಗ್ಗೆನೇ ಎಲ್ಲರೂ ಈಗ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಸಮಾಜ ಸ್ಥಿತಿ ಗತಿ ಹೇಗೆ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸುದೀಪ್ ಅವರು ಹೇಳ್ತಾರಲ್ಲ, ಸಮಯ ಅನ್ನೋದು ಬದಲಾಗುತ್ತೆ ಅಂತ. ಹಂಗೆ ಕೆಲವೊಂದು ರಿಯಾಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗೆ ಅಮ್ಮುಕು ಡುಮುಕನ ಯಾಕೆ ಪರವಾಗಿ ಮಾತಾಡ್ತಿದ್ದಾರೆ ಜನ ಅಂತಂದರೆ, ಇವತ್ತು ಬಿಟ್ಟಿರೋ ಪ್ರೋಮೋದಲ್ಲಿ ಏನಿದೆ ಅಂತಂದರೆ, ಪ್ರೋಮೋ ಮಾತ್ರ ಸಖತ್ತಾಗಿ ಕ್ಯೂರಿಯಾಸಿಟಿಯಾಗಿ ಮಾಡಿದ್ದಾರೆ. 4 ಜನ ಗೆಸ್ಟ್ಗಳಿದ್ದಾರೆ. ಅದರಲ್ಲಿ ಅಮ್ಮುಕು ಡುಮುಕನ್ನ ವಿನಯ್ ಅವರು ಏನು ಮಾಡ್ತಾರೆ ಅಂದರೆ, ಈ ಸಂಗೀತ ಶೃಂಗೇರಿ ಕ್ವೀನ್ ಸಂಗೀತ 11ನೇ ಸೀಸನ್ಲಿದ್ದಂಥ ಸಂಗೀತ ಅವ್ರನ್ನ ನೀವು ಇಂಪ್ರೆಸ್ ಮಾಡಬೇಕು. ಇಂಪ್ರೆಸ್ ಮಾಡಿ ಅವ್ರು ಓಕೆ ಅಂದರೆ ನೀವು ಸೆಲೆಕ್ಟ್ ಅಂತ ಏನೋ ಒಂದು ಟಾಸ್ಕ್ ಕೊಡ್ತಾರೆ. ಆದರೆ ಆತ ಏನು ಹೇಳ್ತಾನೆ ಅಂತಂದರೆ, ಅದು ದಡ್ಮುಂಡದ ಅನಿಸುತ್ತೆ. ಅಂಥ ಸುಂದರವಾಗಿರುವಂಥ, ಬ್ಯೂಟಿ ಆಗಿರುವಂಥ, ಆಟಕ್ಕೆ ಕಾಣ್ತಿರುವಂಥ ಅಂಥ ಹುಡುಗಿನ ಇಂಪ್ರೆಸ್ ಮಾಡಿದ್ದೀರ, ಏನೋ ಸರಿಯಾಗಿರ್ತಿತ್ತೋ ಏನೋ. ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೋಸ್ಕರ ಬಂದಿರೋ, ನಾನು ಇರೋದೇ ಹಿಂಗೆ, ನಾನು ಈ ಥರನೇ ಹಿಂಗೆ, ಆ ಥರದೊಂದು ಹೇಳ್ತಾನೆ. ಅದಕ್ಕೆ ವಿನಯ್ ಅವರು, ನೀನೇನಾರು ನಾವು ಹೇಳ್ದು ಮಾಡೋದಿದ್ರೆ ಮಾಡು, ಇಲ್ಲಾಂದ್ರೆ ಹೋಯ್ತಾ ಇರು ಅಂದ್ಬಿಟ್ಟು ಅವ್ನಿಗೆ ಹೇಳಿದ ತಕ್ಷಣ ಇವನು ಹೊರಟುಬಿಡ್ತಾನೆ. ಅಮ್ಮುಕು ಡುಮುಕನು ಅವರು ಕೂಡ ಅವನ್ನ ಆಡಿಷನ್ ಪೇಪರ್ನು ಕೂಡ ಬಿಸಾಕಿ ನಾನ್ ಸೆನ್ಸ್ ಅಂತೇಳಿ ಒಂದು ಏರು ಧ್ವನಿಲಿ ಮಾತಾಡಿದ್ದಾರೆ. ಅದನ್ನು ನೋಡಿದಂಥ ಎಷ್ಟು ಜನ ಅಂತಂದರೆ, ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಪೇಜಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ವಿನಯ್ ಅವ್ರಿಗೆ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ನಿಮಗೆ ಇಷ್ಟೊಂದು ಅಹಂಕಾರದಲ್ಲಿ ಮಾತಾಡಬಾರ್ದು, ನಿಮ್ಗೆ ಓವರ್ ಆಯಿತು, ಇದಾಯಿತು, ಅದಾಯಿತು, ನಿಮ್ಗೆ ಸರಿ ಇಲ್ಲ ಆಗಿರಿಲ್ಲ. ನೋಡಿ, ಇಷ್ಟು ದಿವಸದವರೆಗೂ ಅಮ್ಮುಕು ಡುಮುಕುವರೆಗೂ ಕರ್ನಾಟಕ ಒಂದು ರೀತಿ ಮಾತಾಡ್ತಿತ್ತು. ಅಂದರೆ ಅಮ್ಮುಕು ಡುಮುಕು ಸರಿ ಅಂತ ಏನು ಹೇಳ್ತಿಲ್ಲ, ಬಟ್ ಅಮ್ಮುಕು ಡುಮುಕು ಹೇಳಿದಂಥ ಒಂದು ವಿಚಾರಕ್ಕೆ ವಿನಯ್ ಅವ್ರಿಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಆದರೆ ಅಸಲಿ ಅದಲ್ಲ.
ಕುಟುಂಬಕ್ಕೂ ಹೊರಟೋಗಿದ್ದಾನೋ ಇರ್ತಾನೋ ಗೊತ್ತಿಲ್ಲ. ರಕ್ಷಿತಾಗಿ ಹೇಗೆ ಲಾಸ್ಟ್ ಸೀಸನ್ಲಿ ಕಳಿಸ್ಬಿಟ್ಟು ಮತ್ತೆ ಒಂದು ಕಡೆ ಸೀಕ್ರೆಟ್ ರೂಮಲ್ಲಿ ಇಟ್ಟು ಹೇಗೆ ಮತ್ತೆ ಕರೆಸಿ ಕೊನೆವರೆಗೂ ಇಟ್ಕೊಂಡ್ರು ಅದೇ ರೀತಿ ಇರಿಸ್ತಾರೆ. ಆಮೇಲೆ ಜೊತೆಗೆ ನಾವು ವಿನಯ್ ಅವ್ರನ್ನೂ ಕೂಡ ನಾವು ಬೈಯುವಾಗಿಲ್ಲ, ನೆಗೆಟಿವ್ ಮಾತಾಡಬಾರ್ದು. ಯಾಕೆಂದರೆ ಅವ್ರ ವರ್ತನೆ ಆಗಿರ್ಬೋದು, ಆದರೆ ಅವ್ರು ಆ ಕೆಲಸ ಮಾಡೋಕ್ಕೆ ಅಂತಲೇ ಬಿಗ್ ಬಾಸ್ ಟೀಮ್ ಅವ್ರು ಅಲ್ಲಿ ಕಳಿಸಿದ್ದಾರೆ. ಜೊತೆಗೆ ಶ್ರುತಿ ಮೇಡಮ್ ಅವರು ಕೂಡ ಒಂದು ಹುಡುಗಿಗೆ ನೀವೆಲ್ಲ ಬಿಗ್ ಬಾಸ್ ಬಂದು ಏನು ಮಾಡ್ತೀರ ಅಂದಾಗ ಆ ಹುಡುಗಿ ಯಾರೋ ಏನೋ ಗೊತ್ತಿಲ್ಲ ತುಂಬ ಕಣ್ಣೀರು ಹಾಕುತ್ತೆ. ಈಗ ಕಣ್ಣೀರು ಹಾಕೋ ಸಿನಿಮಾಗಳಿಂದನೇ ಪ್ರಸಿದ್ಧಿ ಆದಂಥ ಶ್ರುತಿ ಅವರು ಒಂದು ಹುಡುಗಿಗೆ ಅಲ್ಲಿ ಬೈದು ಕಣ್ಣೀರು ಹಾಕಿಸ್ತಾರೆ, ಅವ್ರಿಗೆ ಯಾರೂ ಮಾತಾಡಲಿಲ್ಲ. ಆ ಥರ ಇದೆ. ಆಮೇಲೆ ಇನ್ನು ತುಂಬ ಏನಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಲ್ಲಿ ಏನೇನು ಥರ ದೇವ್ರ ವೇಷ ಹಾಕೋ ಬರುವಂಥದ್ದು, ಪರಮಾತ್ಮ ವೇಷ ಹಾಕೋ ಬರುವಂಥದ್ದು, ಒಂಥರ ಬಾಡಿ ಬಿಲ್ಡ್ರು, ಒಂದು ದೊಡ್ಡ ಲಾರಿ ಟೈರ್ನ ಯಾರೋ ಎತ್ಕೊ ಬರುವಂಥದ್ದು, ಈ ಥರದ್ದೆಲ್ಲ ಇದೆ. ಅದಕ್ಕಿಂತ ಇನ್ನೊಂದು ಮುಖ್ಯವಾದ ಏನು ಅಂದರೆ ಇದೇ ನಾನ್ ಸೆನ್ಸಾ ಅಥವಾ ಸೆನ್ಸಾ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈ ಬಿಗ್ ಬಾಸ್ ಇವತ್ತು ಏನಾಗಿದೆ ಅಂತಂದರೆ ಎಲ್ಲವನ್ನು ಅರ್ಪಿಸೋದಕ್ಕೆ ಜನ ರೆಡಿ ಆಗಿಬಿಟ್ಟಿದ್ದಾರೆ ರೀ, ಆ ರೇಂಜ್ಗೆ ಹೋಗಿದೆ. ಬಟ್ ಅದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ, ಜನಗಳಿಗೆ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಸರಿ ತಪ್ಪು ಅಂತ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಏನು ವಿಶೇಷತೆ ಅಂತಂದರೆ ಒಬ್ಬರು ಇದೇನೋ ಒಂದು ಅಚೀವ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಾರೆ. ಅವ್ರಿಗೊಂದು ಗಿನ್ನಿಸ್ ರೆಕಾರ್ಡ್ ಮಾಡಿದಾಗ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಗಿನ್ನಿಸ್ ರೆಕಾರ್ಡ್ ನಾನು ಇಂಥ ವಿಚಾರದಲ್ಲಿ ಮಾಡಿದ್ದೀನಿ ಅಂತಂದಾಗ ಇವರು ಯಾರು ಸಂಗೀತ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಬಿಗ್ ಬಾಸ್ಗೋಸ್ಕರ ಇದನ್ನು ಇದು ಕಟ್ ಮಾಡಿ ಅರ್ಧಾಕ್ತೀರಾ ಅಂತ ಹೇಳಿದಾಗ ಆತ ಅರ್ಧೇ ಹಾಕ್ಬಿಡ್ತಾನೆ. ಅಯ್ಯೋ ನಿನ್ನ ಗಾಬರಿ ಅಲ್ಲೋ ಮಾರಯ್ಯ, ಒಂದು ಗಿನ್ನಿಸ್ ದಾಖಲೆ ಮಾಡೋದು, ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋದು ಅಂದರೆ ಅದೇನು ಎಷ್ಟು ಸ್ಟ್ರಗಲ್ ಇರುತ್ತೆ, ಏನೇನೆಲ್ಲ ಸಾಧನೆ ಮಾಡಬೇಕು. ಆದರೆ ಬಿಗ್ ಬಾಸ್ಗೋಸ್ಕರ ನೀನು ಅದನ್ನು ಅರ್ಧ ಹಾಕ್ಬಿಟ್ಯಾ? ಇವೆಲ್ಲ ಏನೋ ಒಂದು ಟ್ವಿಸ್ಟ್ ಇರುತ್ತೆ, ಆಟದಲ್ಲಿ ಏನೋ ಒಂದು ಇರುತ್ತೆ. ಅದು ಜನಗಳು ಏನಾಗಿದೆ ಅಂತಂದರೆ ಸರ್ವಸ್ವವನ್ನು ಕೂಡ ಬಿಗ್ ಬಾಸ್ಗೆ ಅರ್ಪಿಸುವಷ್ಟು ಅಷ್ಟು ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ಆ ಬಿಗ್ ಬಾಸ್ ಮನೆ ಅನ್ನೋದೇ ಒಂದು ರೀತಿ ದೇವಲೋಕದ ಥರ ಒಂದು ರೀತಿ ಬಿಂಬಿತ ಆಗ್ತಾ ಇದೆ ಅಷ್ಟು. ಯಾಕಂದರೆ ಅಲ್ಲಿ ಹೋಗಿ ಬಂದವರು ಯಾವ ರೀತಿ ಟ್ರೆಂಡ್ ಆಗ್ತಿದ್ದಾರೆ ಅಂದರೆ ದೊಡ್ಡ ಸೆಲೆಬ್ರಿಟಿ ಥರ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಅಮುಕು ಹೊರಗಡೆ ಬಂದ್ಬಿಟ್ರು ಕೂಡ ಇಷ್ಟು ದಿನ ಅಮುಕನ್ನ ಯಾರು ಬೈತಿದ್ರೋ ಇನ್ನು ಮುಂದೆ ಅವನೊಂದು ಟ್ರೆಂಡ್ ಆಗ್ಬಿಡ್ತಾನೆ ಗ್ಯಾರಂಟಿ. ಆ ಥರ ಇದೆ. ಅಂಥದ್ರಲ್ಲಿ ಆ ಹುಡುಗ ಅದನ್ನು ಗಿನ್ನಿಸ್ ರೆಕಾರ್ಡ್ ಮಾಡಿದಂಥ ಸರ್ಟಿಫಿಕೇಟ್ನ ಅರ್ಧ ಹಾಕ್ಬಿಡ್ತಾನೆ. ಅರ್ಧ ಹಾಕ್ಮೇಲೆ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ. ಬಟ್ 16ನೇ ತಾರೀಕಿನ ಪ್ರಾರಂಭ ಆಗ್ತಿದೆ. ಆದರೆ ಇಲ್ಲೇನಾಗಿರೋದು ಅಂತಂದರೆ ಅಮುಕನ್ನ ತಗೊಂಡಿರೋದು ಒಂದು, ಅಮುಕನ್ನ ಬೈದು ಹೊರಗಡೆ ಕಳಿಸಿದ್ರು, ಆತ ಬಂದ್ಬಿಟ್ಟ. ಅಲ್ಲ, ನನಗನ್ಸುತ್ತೆ ಅಂಥ ಸುಂದರವಾದ ಹುಡುಗಿಗೆ ಆತ ಒಂದು ಪ್ರಪೋಸ್ ಮಾಡಿದರೆ ಆತ ಇಂಪ್ರೆಸ್ ಮಾಡಿ ಅದೊಂದು ಗೇಮ್ ಆಟ ಅಷ್ಟೇ. ಈಗ ಗಿಲ್ಲಿ ಯಾವ್ಯಾವ ಥರ ಎಲ್ಲ ಆಟ ಆಡಿ ಲಾಸ್ಟ್ಗೆ ಯಾವ ಥರದ ಒಂದು ನೇಟಿವಿಟಿಯನ್ನು ಆಡಿ ಬಂದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಇದು ಒಂದು ರೀತಿ ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಆಗಿದೆ. ತುಂಬ ಜನ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಾರೆ. ನನ್ನ ಪ್ರಕಾರ ಇವತ್ತೇ ಬಿಗ್ ಬಾಸ್ ಪ್ರಾರಂಭ ಅನಿಸುತ್ತೆ. ಯಾಕೆಂದರೆ ಈ ಪ್ರೋಮನ್ನು ಜನ ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರೋದು ನೋಡಿದ್ರೆ, ಅದರಲ್ಲೂ ಕೂಡ ಅದಕ್ಕೆ ಬ್ಯಾಕ್ಗ್ರೌಂಡು ಆ್ಯಂಕರ್ಗಳು ಬೇರೆ ಬೇರೆ ಕನ್ನಡದವ್ರನ್ನೇ ತುಂಬ ಬೆಳೆಸ್ಕೊಂಡಿರೋದು ಬಹಳ ಖುಷಿ ಆಯಿತು. ಅದರಲ್ಲಿ ಈ ಬಿಗ್ ಬಾಸ್ ಸಾಮಾನ್ಯ ಜನಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ವಿಶೇಷತೆ ಮಾಡಿದ್ದಾರೆ. ಇಬ್ಬರು ಕಂಟೆಸ್ಟೆಂಟ್ ಆಗಿದ್ದಂಥವ್ರು ಯಾರು, ಶೃಂಗೇರಿ ಸಂಗೀತ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವರಿಬ್ಬರು ಅದರಲ್ಲಿ ಇಬ್ಬರು ಗೆದ್ದಿದ್ದವರು, ಚಂದನ್ ಶೆಟ್ಟಿ ಮತ್ತು ನಮ್ಮ ಯಾರು ಶ್ರುತಿ ಮೇಡಮ್ ಅವರು. ಒಂದಿಬ್ಬರು ವಿನ್ನರು, ಇಬ್ಬರು ರನ್ನರ್ಅಪ್ ಮತ್ತು ಪಾರ್ಟಿಸಿಪೇಟ್ ಮಾಡಿದಂಥವ್ರನ್ನ ಇಟ್ಟು ಮಾಡಿದರೆ ನಾವು ಏನನ್ನು ಕೂಡ ಈಗಲೇ ಹೇಳ್ಬಿಡೋಕ್ಕಾಗಲ್ಲ. ತುಂಬ ಜನ ನೆಗೆಟಿವ್ ಮಾತಾಡ್ತಿದ್ದಾರೆ. ನೆಗೆಟಿವ್ ಮಾತಾಡೋರನ್ನ ನಾವು ಅವ್ರನ್ನ ಗಂಭೀರವಾಗಿ ತಗೊಳಕ್ಕಾಗಲ್ಲ. ಯಾಕೆಂದರೆ ಅವ್ರಿಗಿರೋ ಪ್ರೀತಿ, ಬಿಗ್ ಬಾಸ್ ಮೇಲಿರೋ ಪ್ರೀತಿ, ಮತ್ತು ಅವ್ರಿಗೆ ಮನಸ್ಸು ನೋವಾಗ್ಬೋದು. ಯಾಕೆಂದರೆ ಸಣ್ಣ ಮಗುವಿಂದ ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಗಳಿರುವಂಥ ವಯಸ್ಸಾದವ್ರಿಗೂ ಕೂಡ ನೋಡ್ತಾ ಇದ್ದಾರೆ ಬಿಗ್ ಬಾಸು. ಇವತ್ತಿಂದು ಇಷ್ಟ ಆಗಿತ್ತು. ಬಿಗ್ ಬಾಸಲ್ಲಿ ಇದ್ದಿದ್ದೆ ಅಷ್ಟು, ಒಂದು 60 ಜನ ಇದ್ದಾರಂತೆ. 60 ಜನದಲ್ಲಿ 16ನೇ ತಾರೀಕು ಆಗಸ್ಟ್ 16ರಿಂದ ಆಡಿಷನ್ ಥರ ಮಾಡ್ತಾರೆ. ಅಲ್ಲೊಂದು ಅಷ್ಟು ಆಟಗಳನ್ನ ಕೊಡ್ತಾರೆ, ಗೇಮ್ಗಳನ್ನ ಕೊಡ್ತಾರೆ. ಅದರಲ್ಲಿ ಇನ್ನೊಂದು ಗೇಮ್ ಅಂತಂದರೆ ನನ್ನ ಮರ್ತುಬಿಟ್ಟೆ, ಈ ಸಗಣಿ ತೊಪ್ಪೆ ಇದೆಯಲ್ಲ, ಆ ತೊಪ್ಪೆನ ಮುಖಕ್ಕೆ ಪೇಸ್ ಪ್ಯಾಕ್ ಮಾಡ್ಕೋತಾರಲ್ಲ, ಆ ಥರ ಒಂದು ಹುಡುಗಿ ಕೊಡ್ತಾರೆ. ಇದನ್ನ ಹಾಕೋಬೇಕಂತ ಹುಡುಗಂದು ಯಾವುದೋ ಸೌಂಡ್ ಬರುತ್ತೆ. ಆಕೆ ಟ್ರೈ ಮಾಡಿದ್ಲು, ಮುಖಕ್ಕೆಲ್ಲ ಹಾಕೊಂಡ್ಲು. ಈ ಥರದವೆಲ್ಲ ಸಾಕಷ್ಟು ಆಟಗಳು, ಒಂದು ನೇಟಿವಿಟಿ, ಇವೆಲ್ಲ ಏನಾಗುತ್ತೆ ಅಂದರೆ ನೋಡುಗರಿಗೆ ಒಂದು ಆಸಕ್ತಿ ಹುಟ್ಟಿಸುತ್ತೆ. ನಮಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಬರುತ್ತೆ. ಬೇರೆ ಹಿಂದಿಂದ ಯಾವ್ಯಾವ ಥರದ ಆಟಗಳನ್ನ ಆಡ್ತಿದ್ರು. ಅದ್ರ ಜೊತೆಗೆ ಸಾಮಾನ್ಯ ಜನ ಇದನ್ನು ರಿಯಾಕ್ಟ್ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಯಾಕೆಂದರೆ ಈ ಸಾಮಾನ್ಯ ಜನಗಳಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ. ಹಂಗಾಗಿ ಬಿಗ್ ಬಾಸ್ ಆಗಿರೋದ್ರಿಂದ ಖಂಡಿತ ಮಾಡ್ಬೋದು. ಆದರೆ ನಿಮ್ದು ಯಾವುದೇ ಇದಾದ್ರೂ ಕೂಡ ಒಬ್ಬ ವ್ಯಕ್ತಿಗೆ ನೋವಾಗ್ದಂಗೆ ಇರಲಿ. ಆದರೆ ವಿನಯ್ ಅವರ ಮಾತುಕತೆ ನೋಡಿದಾಗ ತುಂಬ ಜನಕ್ಕೆ ಅನಿಸಿದೆ. ಬಟ್ ಆತನ ಒಬ್ಬ ವ್ಯಕ್ತಿತ್ವ ಅವರಲ್ಲಿ ಒಂದಿರುತ್ತೆ. ಆಟ ಅಂದಾಗ ಲಾಸ್ಟ್ ಟೈಮಲ್ಲಿ ಎಂತೆಂಥವರೆಲ್ಲ ಏನೇನೆಲ್ಲ ಮಾತಾಡಿ ಏನೇನೆಲ್ಲ ಹೋಗ್ಬಿಟ್ಟು ಸುದೀಪ್ ಸರ್ ಬಂದು ಏನೆಲ್ಲ ಕ್ಲಾಸ್ ತಗೊಂಡಿದ್ದಾರೆ. ಬಟ್ ಸುದೀಪ್ ಸರ್ ಬರೋವರೆಗೂ ಈ ಒಂದು ಟ್ರೆಂಡು ಇನ್ನೂ ಐಪ್ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಸಂಭಾಳಿಸುವಂಥ ಆ ಸುದೀಪ್ ಸರ್ಗೆ ಇದೆಂಥ ಮಹಾಯುದ್ಧನಂತೂ ಗೊತ್ತಿಲ್ಲ. 13ನೇ ಸೀಸನ್ ಯಾವ ರೇಂಜ್ಗೆ ಹೋಗಿದೆ ಅಂತಂದರೆ ಎಲ್ಲ ಶೋಗಳು ಕೂಡ
ಸ್ಟಾಪ್ ಆಗ್ತವೆ, ಇದೇ ಐಪು. ಅದರಲ್ಲೂ ಕೂಡ ನಿನ್ನೆ ಒಂದು ಬಿಟ್ಟಿದ್ದಾರೆ, ಯಾವುದು ಅಂತಂದರೆ ಹಳ್ಳಿ ಪವರ್ ಅಂತೇಳಿ. ಲಾಸ್ಟ್ ಸೀಸನಲ್ಲಿ ಸ್ಟಾರ್ಟಿಂಗು ಹಳ್ಳಿ ಪವರ್ ಮತ್ತು ಬಿಗ್ ಬಾಸ್ ಎರಡೂ ಒಟ್ಟೊಟ್ಟಿಗೆ ಬಂದಿದ್ದು. ಸ್ಟಾರ್ಟಿಂಗು ಸ್ವಲ್ಪ ಚೆನ್ನಾಗಿ ಬರ್ತಿರಲಿಲ್ಲ ಬಿಗ್ ಬಾಸು ಗಿಲ್ಲಿ ಇದ್ದ ಟೈಮಲ್ಲಿ. ಆದರೆ ತುಂಬ ಜನ ಹಳ್ಳಿ ಪವರ್ನ ಇಷ್ಟಪಡ್ತಿದ್ರು. ಅದು ಹೋಯ್ತಾ ಲಾಸ್ಟ್ಗೆ ಗಿಲ್ಲಿಯಿಂದ ಅದು ಬಿಗ್ ಬಾಸು ಒಂದು ರೀತಿ ಟ್ರೆಂಡ್ ತಿರುಗತ್ತು. ಅದೇ ರೀತಿ ನಿನ್ನೆ ಹಳ್ಳಿ ಪವರ್ ಬಿಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಆಗಿ ಇವರು ಬಿಟ್ಟಿದ್ದಾರೆ ಅಂತ ಕೆಲವರು ಮಾತಾಡ್ತಿದ್ದಾರಂತೆ. ಗೊತ್ತಿಲ್ಲ, ಕಾಂಪಿಟೇಷನ್ ಇರಬೇಕು, ಹಂಗಿದ್ದಾಗ ಜನ ಎರಡೂ ನೋಡ್ತಾರೆ. ಎರಡೂ ಚಾನಲ್ ನಮ್ಮ ಕನ್ನಡದ ಒಂದು ಚಾನಲ್ಗಳೇ. ಆದರೆ ಈ ಅಮುಕು ಡುಮುಕು ವಿಚಾರ ನಿಮಗೇನು ಅನ್ನಿಸ್ತು? ಅಥವಾ ಹೊರಗಡೆ ಬರೋದು ಸರಿನಾ ಅಥವಾ ಅಲ್ಲೇ ಇರಬೇಕಾ? ವಿನಯ್ ಅವ್ರು ಮಾತಾಡಿ ಸರಿನಾ ತಪ್ಪಾ? ಬಿಗ್ ಬಾಸ್ನ ಪ್ರತಿಯೊಂದು ಕಂಟೆಂಟ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಇದು ನಮ್ಮ ಮೊದಲನೇ ವಿಡಿಯೋ, ಹಂಗಾಗಿ ಇದನ್ನು ಸಪೋರ್ಟ್ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಕನ್ನಡ ಕಾರ್ಯಕ್ರಮಗಳನ್ನ ನೋಡಿ ಆನಂದದಿಂದ ಖುಷಿಯಾಗಿರ್ರಿ. ಯಾಕೆಂತಂದರೆ ಬಿಗ್ ಬಾಸ್ ಲಾಸ್ಟ್ ಸೀಸನ್ಲಿ ಎಷ್ಟೋ ಜನ ಕೂಲಿ ಕಾರ್ಮಿಕರು, ರೈತರ ವರ್ಗದವರು, ಶ್ರಮಜೀವಿಗಳು ಎಲ್ಲರೂ ಕೂಡ ಬೆಳಗಿಂದ ಸಂಜೆ ಗಂಟೆ ಕೆಲಸ ಮಾಡಿ ಬಂದು ನಾವು ಸಂಜೆ ಆದಮೇಲೆ ಬಿಗ್ ಬಾಸ್ ನೋಡೋ ಕ್ಯೂರಿಯಾಸಿಟಿ, ಗಿಲ್ಲಿ ನೋಡೋಕ್ಕೋಸ್ಕರ ನಾವು ಖುಷಿಯಾಗಿರ್ತೀವಿ. ಯಾಕೆಂದರೆ ನಮಗೊಂದು ರೀತಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ನಮಗೊಂದು ಖುಷಿ ಆಗುತ್ತೆ ಅಂತ ಹೇಳ್ತಿದ್ರು. ಇದಲ್ವಾ ಒಂದು ಎಂಟರ್ಟೈನ್ಮೆಂಟು? ನಾವು ಕೊಡೋ ಒಂದು ಕೇಬಲ್ ಚಾರ್ಜ್ ಆಗಿರ್ಬೋದು, ನಮ್ಮ ಒಂದು 2-3 ಗಂಟೆ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರನೇ ಸಾವಿರಾರು ರೂಪಾಯಿ ಕೊಟ್ಟು ಟಿ ವಿ ತೊಗೊಂಡಿರ್ತೀವಿ, ಕೇಬಲ್ ಹಾಕ್ಸಿರ್ತೀವಿ. ಅದಕ್ಕೆಲ್ಲ ಸಾರ್ಥಕತೆ ಈ ಸೀಸನ್ಲು 13ನೇ ಸೀಸನ್ಲು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬರಲಿ ಅಂತ ಅನ್ಕೋತೀವಿ. ಜೊತೆಗೆ ಇನ್ನೂ ಒಂದು ಮುಖ್ಯ ವಿಷಯ ಏನಂತಂದರೆ, ನನಗನ್ನಿಸ್ತಾ ಇರೋ ಪ್ರಕಾರ ಈ ಸಾಮಾನ್ಯ ಜನಗಳನ್ನ ಏನೋ ಆಯ್ಕೆ ತಗೋತೀವಿ ಅಂತ ಹೇಳಿ, ಆ ಸಾಮಾನ್ಯ ಜನಗಳಲ್ಲಿ 60 ಜನಗಳಲ್ಲಿ ಬರೀ ಸಾಮಾನ್ಯ ಜನಗಳನ್ನ ಆಯ್ಕೆ ಮಾಡ್ತಾರೋ, ಅಥವಾ ಕೆಲವ್ರು ಹೇಳ್ತಿದ್ದಾರೆ ಆಲ್ರೆಡಿ ಮೇಯ್ನು ಸಿನಿಮಾದವರು, ಸೀರಿಯಲ್ ಅವರು ಅವರೆಲ್ಲರನ್ನು ಬೇರೆ ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಡ್ತಾರೆ. ಒಂದು 3-4 ಜನ ಮಾತ್ರ ಇಲ್ಲಿ ಸಾಮಾನ್ಯ ಜನಗಳನ್ನ 60 ಜನದಲ್ಲಿ ಒಂದು ಜರಡಿ ಹಿಡಿದು ತಗೋತಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಬಟ್ ಪ್ರತಿಯೊಂದು ಅಪ್ಡೇಟ್ನು ಕೂಡ ನಿಮ್ಗೆ ತಿಳಿಸ್ತಾ ಇರ್ತೀವಿ. ಇದೇ ರೀತಿ ನಮ್ಮ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು.